ಸ್ನೇಹಿತರೆ, ಈ ಬಿಲ್ಲ ರಂಗ ಭಾಷಾ ಸಿನಿಮಾಗೆ ಒಬ್ಬ ಲೇಡಿ ಎಂಟ್ರಿ ಆಗಿದೆ. ಅದು ಯಾರು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಾವ್ದಂದ್ರೆ BBR, ನಮ್ಮ ಬಾದ್ಶಾ ಕಿಚ್ಚ ಅಭಿನಯದ ಬಿಲ್ಲ ರಂಗ ಭಾಷಾ. ಈ ಸಿನಿಮಾದ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು. ಈ ಸಿನಿಮಾದ ಟೈಟ್ಲೇ ಒಂಥರ ಸಖತ್ತಾಗಿದೆ. ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಸಖತ್ತಾಗ ಮ್ಯಾಚ್ ಆಗ್ತದೆ ಈ ಬಿಲ್ಲ ರಂಗ ಭಾಷಾ. ಸ್ನೇಹಿತರೆ, ಈ ಬಿಲ್ಲ ರಂಗ ಭಾಷಾ ಸಿನಿಮಾಗೆ ಒಬ್ಬ ಲೇಡಿ ಎಂಟ್ರಿ ಆಗಿದೆ. ಅದು ಯಾರು ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ. ಆ ಲೇಡಿ ಮತ್ತೆ ಬೇರೆ ಯಾರು ಅಲ್ಲ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ. ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಆ ಲೇಡಿ ಯಾರಂತ ತಿಳ್ಕೊಬೇಕಾ? ನಮ್ಮ ಅನೂಪ್ ಭಂಡಾರಿ ಅವರ ನಿರ್ದೇಶನದ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಫ್ಯಾಂಟಸಿ ಥ್ರಿಲ್ಲರ್ ಸಿನಿಮಾ ಬಿಲ್ಲ ರಂಗ ಭಾಷಾ. ಈ ಸಿನಿಮಾದಲ್ಲಿ ನಮ್ಮ ಕನಸಿನ ರಾಣಿ, ಲೇಡಿ ರೆಬಲ್ ಸ್ಟಾರ್ ಚಾಮುಂಡಿ ಮಾಲಾಶ್ರೀ ಅವರು ನಟಿಸೋದು ಕನ್ಫರ್ಮ್ ಆಗ್ಬಿಟ್ಟಿದೆ. ಮಾಲಾಶ್ರೀ ಅವರದ್ದು ಈ ಸಿನಿಮಾದಲ್ಲಿ ಕೇವಲ ಅತಿಥಿ ಪಾತ್ರ ಅಲ್ಲ, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ಳಿದ್ದಾರೆ ಅಂತ ಈ ಸಿನಿಮಾ ತಂಡ ಹೇಳ್ತಿದೆ. ಅವರ ಪಾತ್ರದ ಗುಟ್ಟನ್ನ ಇನ್ನು ಚಿತ್ರತಂಡ ಹಾಗೆ ಕಾಯ್ದುಕೊಂಡಿದೆ. ಯಾಕಂದ್ರೆ ಈಗ್ಲೇ ಆ ಪಾತ್ರ ಏನಂತ ರಿವೀಲ್ ಮಾಡಿಬಿಟ್ರೆ ಆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತಂತ ಹಾಗೆ ಕಾಪಾಡಿಕೊಂಡಿದೆ. ಹೀಗಾಗಿ ಸಿನಿಮಾ ಬಿಡುಗಡೆ ಆದ್ಮೇಲೆಯೇ ಪ್ರೇಕ್ಷಕರೆದುರು ಅವರ ಪಾತ್ರ ಅನಾವರಣಗೊಳ್ಳಲಿದೆ ಅಂತ ಈ ಚಿತ್ರತಂಡ ಹೇಳ್ತಾ ಇದೆ. ಒಟ್ಟಾರೆಯಾಗಿ ಈ ಸಿನಿಮಾದ ಮುಂದಿನ ಹಂತದ ಚಿತ್ರೀಕರಣದಲ್ಲಿ ನಮ್ಮ ಲೇಡಿ ರೆಬಲ್ ಸ್ಟಾರ್ ಕನಸಿನ ರಾಣಿ ಮಾಲಾಶ್ರೀ ಅವರು ಭಾಗಿಯಾಗಲಿದ್ದಾರೆ ಶೂಟಿಂಗ್ಗೆ. ಸ್ನೇಹಿತರೆ, ನೀವು ನಮ್ಮ ಕನಸಿನ ರಾಣಿ, ಲೇಡಿ ರೆಬಲ್ ಸ್ಟಾರ್ ಚಾಮುಂಡಿ, ನಮ್ಮ ದುರ್ಗಿ ಮಾಲಾಶ್ರೀ ಮೇಡಮ್ ಅವರ ಅಭಿನಯ ನೋಡಿದಿರಿ. ಅವರ ಅಭಿನಯಕ್ಕೆ ಮಾರು ಹೋದವರೇ ಇಲ್ಲ. ಆಗಿನ ಕಾಲದಲ್ಲಿ ಅಂದ್ರೆ 85, 90s ಅಲ್ಲಿ ಮಾಲಾಶ್ರೀ ಅವರ ಸಿನಿಮಾ ಅಂದ್ರೆ ಜನ ಮುಗಿಬಿದ್ ನೋಡೋರು. ಮಾಲಾಶ್ರೀ ಅವರು ಇದಾರಂದ್ರೆ ಸಿನಿಮಾ ಸೂಪರ್ ಹಿಟ್. ಮಾಲಾಶ್ರೀ ಅವರು ಆ ಟೈಮಲ್ಲಿ ದಿನಕ್ಕೆ 5ರಿಂದ 10 ಸಿನಿಮಾ ಶೂಟಿಂಗ್ ಮಾಡಾರಂತೆ. ಅದ್ ಹೆಂಗ್ ಮಾಡ್ತಿದ್ರು ಆ ತಾಯಿ, ನಿಜವಾಗ್ಲು ಇದು ಸಾಮಾನ್ಯದ ವಿಷಯ ಅಲ್ಲ. ಯಾಕಂದ್ರೆ ನಾವು ಒಂದು ಸಿನಿಮಾ ಶೂಟಿಂಗ್ ಹೋಗಿ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಗಿರ್ತೀವಿ. ಆದ್ರೆ ದಿನಕ್ಕೆ 5ರಿಂದ 10 ಸಿನಿಮಾಗಳಲ್ಲಿ ಶೂಟಿಂಗ್ ಗೆ ಭಾಗಿಯಾಗ್ತಿದ್ರಂದ್ರೆ ನಿಜವಾಗ್ಲೂ ನಮ್ಮ ಲೇಡಿ ರೆಬಲ್ ಸ್ಟಾರ್ ಮಾಲಾಶ್ರೀ ಅವರಿಗೆ ನಾವು ಎಷ್ಟೇ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ತಪ್ಪಾಗ್ಲಾರ್ದು. ಯಾಕಂದ್ರೆ ಅವರ ಒಂದು ಪರಿಶ್ರಮದಿಂದ ಅವರು ಒಂದು ಲೇಡಿ ರೆಬಲ್ ಸ್ಟಾರ್ ಆಗಿದ್ದು, ಕನಸಿನ ರಾಣಿ ಆಗಿದ್ದು, ದುರ್ಗಿ ಆಗಿದ್ದು, ಚಾಮುಂಡಿ ಆಗಿದ್ದು, ನೀವೆಲ್ರು ನಮ್ಮ ಲೇಡಿ ರೆಬಲ್ ಸ್ಟಾರ್ ಮಾಲಾಶ್ರೀ ಮೇಡಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.